ಇನ್ಸ್ಟಾಗ್ರಾಮ್ ಅಲ್ಲಿ ಗ್ರೇಟಿಕ್ಕು ಎಷ್ಟು ಪ್ರಾಬ್ಲಮ್ ಕೊಡ್ತಾ ಇದೆ ಅಂತ ಎಲ್ಲಾ ಕ್ರಿಯೇಟರ್ಸಿಗೂ ಗೊತ್ತು. ಆ ಕಷ್ಟ ಅಂದ್ರೆ ಅದು ಬಂದಾಗಿಂದನೂ ವ್ಯೂಸ್, ರೀಚ್, ಫಾಲೋವರ್ಸ್ ಫುಲ್ ಡೌನ್ ಆಗ್ಬಿಟ್ಟಿದೆ. ತುಂಬಾ ಜನ ಅನ್ಫಾಲೋ ಆಗ್ತಾ ಇದಾರೆ. ಸೊ ಹಂಗಾಗಿ ತುಂಬಾ ರಿಸರ್ಚ್ ಮಾಡಿ ಇದನ್ನ ಹೆಂಗ್ ರಿಮೂವ್ ಮಾಡೋದು ಅಂತ ತುಂಬಾ ಈಸಿ ಆಗಿ ನಿಮ್ಗೆ ಹೇಳ್ಕೊಡ್ತೀನಿ. ಬನ್ನಿ, ನಾನು ಇವತ್ತು 2 ಸ್ಟೆಪ್ ಅಲ್ಲಿ ನಿಮ್ಗೆ ತೋರಿಸ್ತೀನಿ. ನೋಡಬಹುದು, ಇದು ನಂದೇ ಇನ್ನೊಂದು ಅಕೌಂಟ್. ಮೈನ್ ಅಕೌಂಟ್ ಅಲ್ಲಿ ನಾನು ಆಲ್ರೆಡಿ ಕ್ಲಿಯರ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ರೈಟ್ ಸೈಡ್ ಟಾಪ್ ಅಲ್ಲಿ 3 ಲೈನ್ಸ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಅಕೌಂಟ್ ಟೈಪ್ಸ್ ಅಂಡ್ ಟೂಲ್ಸ್ ಅಂತ ಇದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಅವಾಗ ಅಲ್ಲಿ ಅಕೌಂಟ್ ಟೈಪ್ ಅಂತ ಇದೆಯಲ್ಲ, ಅಲ್ಲಿ ಹೋದ್ರೆ ನಿಮ್ಗೆ ಸ್ವಿಚ್ ಅಕೌಂಟ್ ಟೈಪ್ ಅಂತ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ನಮ್ದು ಕ್ರಿಯೇಟರ್ ಅಕೌಂಟ್ ಅಲ್ವಾ, ನಾವು ಬಿಸ್ನೆಸ್ ಅಕೌಂಟ್ ಗೆ ಸ್ವಾಪ್ ಮಾಡ್ಕೊಳ್ಬೇಕು. ಅದಾದ್ಮೇಲಿಂದ ಅದು ಬಿಸ್ನೆಸ್ ಅಕೌಂಟ್ ಬರುತ್ತೆ. ಮತ್ತೆ ನಾವು ಅದೇ ಅಕೌಂಟ್ ಟೈಪ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಲ್ಲಿ ಸ್ವಿಚ್ ಅಕೌಂಟ್ ಇದೆಯಲ್ಲ, ಅಲ್ಲಿ ಹೋಗ್ಬಿಟ್ಟು ಮತ್ತೆ ಸ್ವಿಚ್ ಟು ಕ್ರಿಯೇಟರ್ ಅಕೌಂಟ್ ಅಂತ ಮಾಡ್ಕೊಂಡು ಬ್ಯಾಕ್ ಬಂದು ರಿಫ್ರೆಶ್ ಮಾಡಿದ್ರೆ ಅಕೌಂಟ್ ಅಲ್ಲಿ ಗ್ರೇಟಿಕ್ ಮೈ ಆಗ್ಬಿಟ್ಟಿರುತ್ತೆ. ನೀವೇ ನೋಡಬಹುದು, ಹೋಯ್ತು ಅಂತ. ಸಖತ್ ಖುಷಿ ಆಯ್ತು ನನಗಂತೂ. ಅದಾದ್ಮೇಲೆ ವಿಡಿಯೋ ರೀಚ್ ಚೆನ್ನಾಗಿ ಆಗ್ತಾ ಇದೆ. ಈಗ ನಾನು ಇನ್ನೊಂದು ನಂದೇ ಅಕೌಂಟ್ ಅದ್ರಲ್ಲಿ ತೋರಿಸ್ತೀನಿ ನಿಮ್ಗೆ, ಬೇರೆ ತರ ಅಂದ್ರೆ ಈಸಿಯಾಗಿ ಆಗೋ ತರ. ಪ್ರೊಫೈಲ್ ಅಲ್ಲಿ ಎಡಿಟ್ ಗೆ ಹೋದ್ರೆ ಅಲ್ಲಿ ನೇಮ್ ನ ಎಡಿಟ್ ಮಾಡ್ಕೊಡಿ. ಫುಲ್ ಎಂಟಿ ಬಿಟ್ಬಿಟ್ಟು ಡನ್ ಅಂತ ಕೊಟ್ಟರೆ ನಿಮ್ಗೆ ಬ್ಯಾಕ್ ಬಂದು ನೋಡಿದಾಗ ಗ್ರೇಟಿಕ್ ಹೋಗ್ಬಿಟ್ಟಿರುತ್ತೆ. ನಿಮ್ಗೆ ನೇಮ್ ಚೇಂಜ್ ಮಾಡಕ್ ಇಷ್ಟ ಇಲ್ಲ ಅಂತಂದ್ರೆ ಈ ಅಕೌಂಟ್ ಟೈಪ್ಸ್ ಅಲ್ಲಿ ನೀವು ಸ್ವಾಪ್ ಮಾಡ್ಕೊಂಡು ಮತ್ತೆ ನಿಮ್ದು ಕ್ರಿಯೇಟರ್ ಅಕೌಂಟ್ ಗೆ ಬಂದ್ರೆ ನಿಮ್ಗೆ ಗ್ರೇಟಿಕ್ ಹೋಗ್ಬಿಟ್ಟಿರುತ್ತೆ. ಈಸಿಯಾಗಿ ನೀವು ಗ್ರೇಟಿಕ್ ನ ರಿಮೂವ್ ಮಾಡ್ಕೊಂಡು ನಿಮ್ಮ ಅಕೌಂಟ್ ರೀಚ್ ನ ಮಾಡ್ಕೊಬಹುದು. ಗೊತ್ತಿಲ್ಲ ಇದು ಏನಕ್ಕೆ ಕೊಟ್ಟಿದ್ದಾರೆ ಅಂತ, ಮೇ ಬಿ ಬ್ಲೂಟಿಕ್ ತಗೊಂಡ್ಲಿ ಅಂತಾನೆ ಕೊಡ್ತಾ ಇದಾರೆ ಅಂತ ಅನ್ಸುತ್ತೆ.